ಬೆನ್ನು ನೋವಾಗ್ತಿತ್ತು ಇದು ಕೂತ್ಕೊಂಡು ಬೈಂಡ್ ಹಾಕಿ. ಇವಂತೆ ಮಂಗ ನಾಳೆ ಬೆಳಿಗ್ಗೆ ಕಳಿಸಿದ್ರೆ 10 ಗಂಟೆಗೆ ಟೀಚರ್ ಮನೆಗೆ ಬರ್ತಾರಾ ಅಂತ. ಚೀಕುಗೆ ಮತ್ತು ಬಬ್ಳಿಗೆ ಇಬ್ಬರಿಗೆ ಸಹ ಇದು ಹೊಸ ಸ್ಕೂಲ್. ನಾವು ಹೊಸ ಮನೆಗೆ ಬಂದ ನಂತರ ಇದು ಇಲ್ಲಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದು. ಮನೆ ಹತ್ರನೇ ಇದೆ ಸ್ಕೂಲು. ಚೀಕುಗೆ ಇದು ಫಸ್ಟ್ ಅಲ್ಲ, ಅಂದರೆ ಸ್ಕೂಲ್ ಮಾತ್ರ ಹೊಸದು. ಬಬ್ಳಂಗೆ ಇದು ಫಸ್ಟ್ ಟೈಮ್ ಸ್ಕೂಲಿಗೆ ಎಂಟ್ರಿ. ಬಂಗಾರ, ಬೈಂಡಿಗೆ ಬುಕ್ ಹಾಕುವಾಗ ಹೇಗೆ ಅನ್ನಿಸ್ತಾ ಉಂಟು? ಬೈಂಡಿಗೆ ಬುಕ್ ಅಲ್ಲ ಮಾರೆ, ಬುಕ್ಕಿಗೆ ಬೈಂಡ್. ಎಬ್ಬೆ ಎಕ್ಸೈಟ್ಮೆಂಟ್ ಕರೆಕ್ಟ್, ಅದು ಈ ಥರ ಕನ್ಫ್ಯೂಷನ್ ಆಗಬೇಡ. ಅದು ಫಸ್ಟ್ ಡೇ ಅಲ್ವಾ ನಾಳೆ ಬೊಬ್ಬಳಿಗೆ. ನನಗೆ ಒಂಥರ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಎಂತಾಗಿ? ನನಗೆ ಹೇಗೆ ಅಳ್ತಾನೋ ಏನೋ ಅಂತ. ಅದೆಲ್ಲ ಇರ್ತದೆ ಲೈಫಲ್ಲಿ, ಅವರಿಗೆ ಇಷ್ಟ ಇರ್ತದೋ ಇರಲ್ವೋ ಡಿಪೆಂಡ್ಸ್ ಆಗುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತುಂಟು? ನನಗಂತೂ ಫುಲ್ ಟೆನ್ಷನ್ ಒಂಥರ. ಅಂದರೆ ಅಳ್ತಾನೋ, ಹೋಗಿ ಏನು ಮಾಡ್ತಾನೋ, ಇರ್ತಾನೋ ಸ್ಕೂಲಲ್ಲಿ. ಅಂದರೆ ಅವನಿಗೆ ಇಲ್ಲಿ ಕೂತ ಅಭ್ಯಾಸನೇ ಇಲ್ವಲ್ಲ, ಆಟಾಡ್ತಾ ಓಡಾಡ್ತಾ ಇದ್ದದಲ್ವಾ, ಅದಕ್ಕೆ ನಂಗೊಂಥರ ಕಳ್ಸೋಕ್ಕೆ ಟೆನ್ಷನ್. ನಾವು ಇವತ್ತಿಲ್ಲ ನಾಳೆ ಕಳಿಸ್ಲೇಬೇಕಲ್ವಾ. ಅದೇ ಆಡ್ತಾನೋ ಇಲ್ವೋ, ಕಷ್ಟನೋ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ನಾವೇ ಏನು ಮಾಡೋಕ್ಕಾಗಲ್ಲ, ಬಟ್ ಎಂಜಾಯ್ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನಿಗೆ ಅಂದರೆ ತುಂಬ ಜನ ಕ್ರೌಡ್ ಇದ್ದರೆ ಅವನಿಗೆ ಇಷ್ಟ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ಸ್ಕೂಲ್ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡ್ತಾನೆ ನಾಳೆ ಗೊತ್ತಾಗುತ್ತೆ. ಯಾವುದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ಹೌದು, ಬೈಂಡ್ ಹಾಕುವಾಗ ಖುಷಿ ಆಗ್ತಾ ಇದೆ. ಆದರೆ ಹಳೆ ನನಗೆ ನಾನು ಚಿಕ್ಕವನಿರ್ಬೇಕು ನಮ್ಮ ಅಪ್ಪ ಹಾಕೊಡ್ತಾ ಇದ್ರು. ಇವತ್ತು ನಾವು ಮಕ್ಕಳಿಗೆ ಹಾಕೋ ಪರಿಸ್ಥಿತಿ ಬಂದಿದೆ. ಪರಿಸ್ಥಿತಿ ಅನ್ನೋದಕ್ಕಿಂತ ಒಂದು ಟೈಮ್ ಬಂದಿದೆ. ಟೈಮ್ ನನಗೆ ನನ್ನ ಅಣ್ಣ ಇವನೇ ಹಾಕ್ತಿರೋದು. ಈಗ ನನ್ನ ಮಗನಿಗೆ ಸಹ ಬೈಂಡ್ ಹಾಕ್ತಾ ಇದ್ದಾನೆ. ನನಗೆ ಎಷ್ಟು ವರ್ಷದಿಂದ ಇವನೇ ಹಾಕ್ತಿದ್ದದು ಗೊತ್ತಾ, ಎವ್ರಿ ಇಯರ್. ಅಣ್ಣ ನಿಂಗೇನು ಅನ್ಸುತ್ತೆ, ಬೊಬ್ಳು ಕೂರ್ತಾನ? ಇಲ್ಲ, ನಮ್ಮ ಜೀವನ ಬೈಂಡ್ ಹಾಕೋದೇ ಆಯ್ತು ಮಾರೆ. ನಮ್ಗೆ ನಾವೇ ಹಾಕ್ಬೇಕಿತ್ತು, ಯಾರು ಹಾಕ್ತಿರ್ಲಿಲ್ಲ. ಈಗ ನಮ್ಮ ಮಕ್ಕಳಿಗೂ ನಾವೇ ಹಾಕ್ಬೇಕು. ನನಗೆ ಚಿಕ್ಕವನು ಪ್ರೈಮರಿ 1-2ನೇ ಸ್ಟ್ಯಾಂಡರ್ಡ್ ತನಕ ಅಪ್ಪ ಹಾಕಿ ಕೊಡ್ತಿದ್ರು. ಮತ್ತೆ ನಾವು ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ ಸ್ಟಾರ್ಟಿಂಗಲ್ಲಿ ಅದೇ ಸಣ್ಣದಿರುವಾಗ ಹಾಕ್ಲಿಕ್ಕೆ ನಮ್ಗೆ ಗೊತ್ತಿರೋದಿಲ್ಲ ಬೈಂಡ್. ಆವಾಗ ಕಾಕೆ ಬೈಂಡ್ ಅಂತ ಬರೋದು. ಅದು ಈಗ ಜನರಿಗೆ ಗೊತ್ತುಂಟಲ್ಲ ಗೊತ್ತಿಲ್ಲ. ಈಗ ಟ್ರಾನ್ಸ್ಪರೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ರೋಲ್ ಸ್ಕೂಲಿಂದ ಕೊಡ್ತಾರೆ. ಆವಾಗ ಸ್ಕೂಲಿಂದ ಕೊಡೋ ಬುಕ್ಸ್ ಇಲ್ಲ. ಫಸ್ಟ್ ಡೇ ಹೋಗಿ ಸ್ಕೂಲಲ್ಲಿ ಕುತ್ಕೊಂಡಿರ್ತೇವೆ, ಅವ್ರು ಹೇಳ್ತಾರೆ ಇಂಥ ಬುಕ್, ಗೆರೆ ಬುಕ್ ಇಷ್ಟು, ಖಾಲಿ ಬುಕ್ ಇಷ್ಟು, ಗಣಿತಕ್ಕೆ ಬೇರೆ, ಸಮಾಜಕ್ಕೆ ಬೇರೆ, ಕನ್ನಡಕ್ಕೆ ಬೇರೆ, ಇಂಗ್ಲೀಷಿಗೆ ಬೇರೆ, ಅಥವಾ ಹೀಗೆ ಬೇರೆ ಬೇರೆ ಕಾಪಿ ಪುಸ್ತಕ ಬೇರೆ, ಎಲ್ಲ ಬೇರೆ ಬೇರೆ ಇರುತ್ತೆ. ಟೆಕ್ಸ್ಟ್ ಬುಕ್ಕು ಸ್ಕೂಲಿಂದ ಕೊಡೋರು, ಗೌರ್ಮೆಂಟಿಂದ ಸ್ಕೂಲಿಂದ ಬರೋದು. ಅದೊಂದು ಟೈಮ್ ಬೇರೆ ಇತ್ತು, ಇವಾಗ ಟೈಮ್ ಬೇರೆ. ಈಗ ಇದೆಲ್ಲ ಬೊಬ್ಳಿಗೆ ಸ್ಕೂಲಿಂದಲೇ ಕೊಟ್ಟದು ಎಲ್ಲ ಬುಕ್ಸ್. ಸ್ಕೂಲಿಂದನೇ ತಗೋಬೇಕು ಎಲ್ಲಾನು. ಕ್ರಯಾನ್ಸು, ಪೆನ್ಸಿಲ್ಸ್, ಲೇಬಲ್ಸ್, ಬೈಂಡ್ ಎಲ್ಲಾನು ಸ್ಕೂಲೇ ಪ್ರೊವೈಡ್ ಮಾಡಿದೆ. ಒಂದೊಂದು ಸೆಟ್ ಅವ್ರು ಕೊಟ್ಬಿಡ್ತಾರೆ. ನಮ್ಗೆ ಹಾಗಿರ್ಲಿಲ್ಲ. ನಮ್ಗೆ ಒಂದು ಪೆನ್ಸಿಲ್, ಒಂದು ಪೆನ್, ಒಂದು ರಬ್ಬರ್, ಒಂದು ಇರೇಸರ್ ಅಥವಾ ಏನು ಮಾರ್ಕರ್, ಪ್ರತಿಯೊಂದು ಸಿಂಗಲ್ ಇರೋದು. ಅದೊಂಥರ ಲೈಫ್ ಬೇರೆ, ಇದೊಂಥರ ಲೈಫ್ ಬೇರೆ. ಹೌದು. ಇವಾಗ ಮಕ್ಕಳು ಮುಂಚೆ ನಾವು ಆನಿಮಲ್ಸ್ ಇದು ಲೇಬಲ್ ತರ್ತಾ ಇತ್ತು, ನೆನ್ಪುಂಟಾ? ಈಗ ಇದು ಸ್ಕೂಲ್. ನೀವೆಲ್ಲ ಕ್ರಿಕೆಟ್ ಇದು ಹಾಕ್ತಿದ್ರಾ ಅಂತ? ಕ್ರಿಕೆಟ್ ಪರ್ಸನ್ಸ್ ಬೇರೆ ಬೇರೆ ಇಂಥದ್ದೇ ಅಂತದಂತ ಏನಿಲ್ಲ. ಯಾವುದು ನಮ್ಗೆ ಇಷ್ಟ ಆಗಿರ್ತೋ ಅದರ ಲೇಬಲ್ಸ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಒಂದು 25 ಬಗ್ಗೆ ಲೇಬಲ್ಸ್ಗಳಿರೋದು. ಅಣ್ಣ, ನಿಂದು ಚೀಕುಗೆ ಬೈಂಡ್ ಹಾಕುವಾಗ ಏನು ಅನಿಸ್ತಿತ್ತು ಅಣ್ಣ ನಿಂಗೆ? ಚೀಕುಗೆ ಬೈಂಡ್ ಹಾಕುವಾಗ ನಿನ್ನೆ ಚೀಕುದ್ದು ಬೈಂಡಿಂಗ್ ಆಗಿದೆ, ಇವತ್ತು ಇದು ಬಬ್ಳುದು. ನಿನ್ನೆ ಏನು ಅನಿಸ್ತಿತ್ತು ಹಿಂಗೆ? ಬೆನ್ನು ನೋವಾಗ್ತಿತ್ತು ಇದು ಕೂತ್ಕೊಂಡು ಬೈಂಡ್ ಹಾಕಿ. ಇವಂತೆ ಮಂಗ ಹಾಕಿ ಸಾಕಾಗಿದೆ. ಆಯಿತು, ಬಬ್ಳು ಸ್ಕೂಲಲ್ಲಿ ಹೇಗಿರ್ತಾನೆ ಹೇಳಿ. ಈಗ ನಿಮ್ಮ ಹೇಗಿರ್ಬೋದು ಇಮ್ಯಾಜಿನೇಷನ್? ಹೇಗೆ ನಾಳೆ ಬೆಳಿಗ್ಗೆ ಕಳಿಸಿದ್ರೆ 10 ಗಂಟೆಗೆ ಟೀಚರ್ ಮನೆಗೆ ಬರ್ತಾರಾ ಅಂತ ವಾಪಸ್ ಕರ್ಕೊಂಡು. ಸ್ಕೂಲ್ ಬೇಡ, ಬೇರೆ ಸ್ಕೂಲ್ ನೋಡಿ, ನಮ್ಮಿಂದ ಆಗ್ಲಿಕ್ಕಿಲ್ಲ. ಮಂಗಾರ, ನನಗೆ ಅವಮಾನ ಆಗ್ತಾ ಉಂಟು. ಇವನು ಹೇಗೆ ಹೇಳ್ತಿದ್ದಾನೆ ಅಣ್ಣ ಬಬ್ಳಿಗೆ. ಚೀಕು ಇರ್ತಾಳೆ, ಚೀಕು ಫುಲ್ ಅವಳ ಟೆನ್ಷನ್ ಇಲ್ಲ. ಮೊದಲು ನಾನು ಸುಧಾರಿಸ್ಕೊಡ್ಲಿಕ್ಕೆ ಒಬ್ರು ಟೀಚರ್ ಹೇಳ್ಬೇಕಂತ. ಬಂಗಾರ, ಕಂಪ್ಲೇಂಟ್ ಅಂತ ಕನ್ಫರ್ಮ್ ಅನಿಸುತ್ತೆ ನನಗೆ. ಕಂಪ್ಲೇಂಟ್ ಅನ್ನೋದಕ್ಕಿಂತ ಅದಿರ್ಬೋದು ಅವರವರ
ಅಂದ್ರೆ ಅವನು ಹಾಗೆ ಆಕ್ಟಿವ್ ಇದ್ದಾನೆ, ಕೂದಲು ಕೂರುದಿಲ್ಲ, ಓಡ್ಕೊತಾ ಇರ್ತಾನೆ, ಬರ್ತಾ ಇರ್ತಾನೆ. ಇನ್ನು ಸ್ಕೂಲಲ್ಲಿ ಹೇಗಿರ್ತಾನೋ ಗೊತ್ತಿಲ್ಲ, ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಇದೆಯಲ್ವಾ, ಹಾಗಾಗಿ ಆಕ್ಟಿವ್ನೆಸ್ ಅಂದ್ರೆ ನನಗೆ ನಿನ್ನೆಲ್ಲ ಮೊನ್ನೆ ಅಡ್ಮಿಷನ್ ಮಾಡ್ಕೊಂಬಂದಲ್ಲ, ಅವಾಗ ನಂಗೆ ಅಳು ಬರ್ತಿತ್ತು ಬಂಗಾರ. ಎಂತ ಈ ಕೌಶಿಕ್ ಸ್ಟಾರ್ಟ್ ಮಾಡ್ತಾನೆ, ನನಗೆ ಅಳುವೇ ಬಂತು ಅಂತ. ಆ್ಯಕ್ಚುಲಿ ನನಗೆ ಅಲ್ಲಿ ಅಡ್ಮಿಷನ್ ಇಷ್ಟು ಸಣ್ಣ ಮಗು ಇದ್ದವ, ಈಗ ಸಡನ್ನಾಗಿ ಇಷ್ಟು ಬೇಗ ಸ್ಕೂಲಿಗೆ ಜಾಯ್ನ್ ಆಗೋ ಥರ ಆಯ್ತಲ್ಲ ಬಂಗಾರು. ಇನ್ನೂ ಸಹ ಸಣ್ಣ ಪಾಪು, ಎಂಥ ಸ್ಕೂಲ್ ಅನಿಸುತ್ತೋ ನನಗೆ. ನಂಗೆ ಕಳ್ಸೋಕ್ಕೆ ಮನಸ್ಸಿಲ್ಲ ಆ್ಯಕ್ಚುಲಿ, ಗೊತ್ತಾ. ಪಾಪು ಎಲ್ಲ ಪಾಪು ಎಂತ ಆಯ್ತು 4 ವರ್ಷಕ್ಕೆಲ್ಲ ಸ್ಕೂಲ್ ಎಂತ. ಹಲೋ ಮೇಡಮ್, ನಿಮ್ಗೆ ಏನು ಅನಿಸ್ತದೆ ಏನು ಬುಕ್ಸು ನೋಡುವಾಗ? ಮಗಂದು ಬುಕ್ಸ್ ಇದೆಲ್ಲ ನನಗೆ ತುಂಬ ಬೇಜಾರು, ಕಳ್ಸೋಕ್ಕೆ ಮನಸ್ಸಿಲ್ಲ. ಬಟ್ ಅದೇ ನನಗೆ ತುಂಬ ಬೇಜಾರು. ಅಂದರೆ ಇಲ್ಲಿ ಓಡಾಡ್ಕೊಂಡೆಲ್ಲ ಇದ್ನಲ್ವಾ, ಇನ್ನು ಅಲ್ಲಿ ಹೋಗಿ ಕೂರಬೇಕು. 8:30 ಸ್ಟಾರ್ಟ್ ಆದರೆ 12:30 ತನಕ ಅಂತೆ. 9:30, 10:00, 11, 4 ಗಂಟೆ ಕೂರ್ಬೇಕು. 4 ಗಂಟೆ ಕೂರ್ಲಿಕ್ಕಿಲ್ಲ, ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಕೊಡ್ತಾರೆ. ಅಂದರೆ ಒಂದು ಪೀರಿಯಡ್ ಅಂತೇಳಿ ರೆಸ್ಟ್ ಕೊಡ್ತಾರೆ. ಸೊ ಆಗ ಫ್ರೀಡಮ್ ಆಗ್ತಾರೆ ಅವರು. ಅವನು 1 ಸೆಕೆಂಡಿಗೆ ಒಮ್ಮೆಲೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹೋಗಿದ್ದವನು, 1 ನಿಮಿಷಕ್ಕೂ ಮೇಲೆ ಬರೋದು ಕೆಳಗೆ ಬರೋದೆಲ್ಲ ಮಾಡ್ಕೊಂಡಿದ್ದವನು. ಹೇಗೆ ಹೋಗಿ ಕೂತ್ಕೊಳ್ತಾನೋ, ನಮಗೊಂಥರ ಬೇಜಾರು. ಅಲ್ಲ, ಓದ್ಬೇಕು, ಅವನು ಎಜುಕೇಷನ್ ಬೇಕು, ಒಪ್ಕೊಳ್ತೇನೆ. ಬಟ್ ಆದರೂ ನನಗೊಂಥರ ಟೆನ್ಷನ್. ನಾಳೆ ದಿನ ನನಗೆ ಒಂಥರ ಯುದ್ಧ ಕೊರಟಿರೋ ಥರ ಅನಿಸ್ತುಂಟು ಅವನಿಗೆ ಬಿಟ್ಟು ಬರಬೇಕಾದ್ರೆ. ಪುಣ್ಯಕ್ಕೆ ಸ್ಕೂಲ್ ಹತ್ರ ಉಂಟು. ಅಲ್ಲ, ಸ್ಕೂಲ್ ಹತ್ರ ಇದೆ, ಹೋಗಿ ಮಧ್ಯಾಹ್ನ ಕರ್ಕೊಂಬರ್ತೀನಿ 10:30 ಗಂಟೆ. ಕೂಗಿದ್ರೆ ಕರೆದ್ರೆ ಕೂಡಲೇ ಓಡ್ತೀನಿ ಅಂತ. ಅದು ಕರೆದ್ರೆ ಓಡೋದು ಅಂತ, ಆಗ ಕಲೀಲಿ ಅಂತ ನಿಮಗೆ ಇದಿಲ್ವಾ? ಅಂದರೆ ಇರಲಿ ಆಯಿತು, ಸ್ವಲ್ಪ ಟ್ರೈ ಮಾಡಿ ಮೇಡಮ್ ಅಂತ ಒಂದು ಪಾಸಿಟಿವ್ ಅವ್ರಿಗೆ ಕೊಡೋದಿಲ್ಲ ನೀವು. ಕರೆದ ತಕ್ಷಣ ಹೇಳಿ ನಾವು ಓಡ್ಕೊಂಬರ್ತೀನಿ ಹೇಳೋದು ಅದೆಷ್ಟು ಸರಿ? ನಿಮಗೆ ನೀವು ಚಿಕ್ಕವ್ರು ಇರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಓಡ್ಕೊಂಡ್ ಬರ್ತಿದ್ರ? ಅಂಗನವಾಡಿಯಲ್ಲಿ ಅಳ್ತಾ ಇದ್ದಾರೆ, ಬಂದು ಕರ್ಕೊಂಡೋಗಿ ಹೇಳಿದ್ರೆ ಅದಲ್ಲ. ಬಟ್ ಅವನು ಅಳುವಾಗ ನಂಗೆ ಆಗಲ್ಲ ಇರ್ಲಿಕ್ಕೆ. ಅಷ್ಟೇ ಹೇಳಿ ಬರ್ತೀನಿ, ಅವನು ಕೂಗಿದ್ರೆ ನನಗೆ ಕಾಲ್ ಮಾಡಿ ಅಂತ. ಅಲ್ಲ, ಕರೆಕ್ಟ್. ನಿಮ್ಗೆ ನಿನ್ನ ಮಗ ನಿಂಗೆ ಪ್ರೀತಿ ಇಂಪಾರ್ಟೆಂಟ್, ಹೌದು, ಒಪ್ಕೊಳ್ತೇನೆ. ನಿಮ್ಮ ಅಪ್ಪ ಅವನಿಗೆ ಕೂಡ ನೀನು ಅದೇ ತರ ಇದ್ದೀಯಲ್ವಾ, ಅದೇ ಅವರು ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ಇತ್ತಲ್ವಾ. ಇವನು ಕೂಡ ಹೇಳ್ತಾನೆ ಅಂತ ನೀನು ಯಾಕೆ ಥಿಂಕ್ ಮಾಡ್ತೀಯಾ ಅಂತ ಕೇಳಿ. ಇವನಂದ್ರೆ ನಂಗೆ ಗೊತ್ತವನಿಗೆ ಅದು ರಿಸ್ಟ್ರಿಕ್ಟೆಡ್ ಎನ್ವಿರಾನ್ಮೆಂಟ್ ಅಂತ ಅನ್ಸುತ್ತಲ್ಲ. ಎಲ್ಲ ಮಕ್ಕಳಿಗೂ ಒಂದ್ಸರ್ತಿ ಅವ್ರ ಫ್ರೀಡಮ್ ಆಗಿದ್ದು ಒಂದು ಸ್ಕೂಲಿಗೆ ಹೋಗುವಾಗ ಒಂದು ರಿಸ್ಟ್ರಿಕ್ಟೆಡ್, ನೀನು ಹೇಳಿದಾಗೆ ರಿಸ್ಟ್ರಿಕ್ಟೆಡ್ ಅಂತಲೇ ಅಂದ್ಕೊ. ಎಲ್ಲ ಮಕ್ಕಳಿಗೂ ಸೇಮ್ ಮೆಂಟಾಲಿಟಿ ಆಗ್ತದೆ, ಅರ್ಥ ಆಯ್ತಾ? ಚಿಕ್ಕುನಿ ಕೂಡ ಕೂಡ ಹಾಗೆ ನಾನು ಬರ್ತೇನೆ ಅಂತಲೇ ಹೇಳ್ತಾ ಇದ್ದೆ. ಬಟ್ ಹಾಗಾದ್ರೆ ನೀನು ಇದನ್ನು ಕೂಡ ಹಾಗೆ ಥಿಂಕ್ ಮಾಡಿದರೆ ನನಗೆ ನಾಳೆ ಅವನಿಗೆ ನಿಲ್ತಾನೆಲ್ಲ ಟೆನ್ಷನ್ಗಿಂತ ನೀನಿಲ್ಲಿ ಹೇಗೆ ಮಾಡ್ತೀಯ ಅನ್ನೋದು ನಮ್ಗೆ ಎಲ್ರಿಗಿರೋ ಕ್ವಶನ್. ಅಂದ್ರೆ ಫಸ್ಟ್ ಟೈಮ್ 4 ಗಂಟೆ ಬಿಟ್ಟಿರೋ ಎಲ್ರಿಗೂ, ಎಲ್ಲ ಸ್ಕೂಲಿನವ್ರಿಗೆ ಅಲ್ಲ, ಎಲ್ಲ ಮಕ್ಕಳಿಗೂ ಫಸ್ಟ್ ಟೈಮೇ ಅದು. ಅವ್ರಿಗೆ ಯಾರಿಗೆ ಸೆಕೆಂಡ್ ಟೈಮ್ ಇರೋದಿಲ್ಲ. ಎಲ್ಲ ಮಕ್ಕಳಿಗೂ ಫಸ್ಟ್ ಟೈಮೇ. ಒಂದು ದಿನ ಫಸ್ಟ್ ಡೇ ಅನ್ನೋದು ಫಸ್ಟ್ ಡೇನೆ ಎಲ್ರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಮಾವಂದು ಶ್ರಾದ್ದ ನಡೀತಾ ಇದೆ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಮಾಮಿ ಅಡಿಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಮೇಲೆ ಸೌತೆ ಕೊದ್ದೇಲಿ ಇದು ಸಾರು, ಬೇಳೆ ಸಾರು. ಬೇಳೆ ಸಾರು.